ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ನೂತನ ಸಚಿವ ಸಂಪುಟ ರಚನೆ ಪ್ರಕ್ರಿಯೆ ನಡೀತಾ ಇದ್ದು, ಈ ಹಿನ್ನೆಲೆಯಲ್ಲಿ ಅರಣ್ಯ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಕೆಎಚ್ ಮುನಿಯಪ್ಪನವರಿಗೆ ಪಕ್ಷದ ಕಾರ್ಯಾಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಬೀದರ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಚಂದ್ರಕಾಂತ್ ಹಿಪ್ಪಳಗಾಂವ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಉದ್ದೇಶಿಸಿ ಬೀದರ್ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಕಾಂತ್ ಹಿಪ್ಪಳಗಾಂವ್ ಅವರು ಮಾತನಾಡಿ, ಈಶ್ವರ್ ಖಂಡ್ರೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಜನಪರ ಸೇವೆ ಸಲ್ಲಿಸಿದ್ದು ಬಹುಭಾಷಾ ಪರಿಣಿತರಾಗಿದ್ದಾರೆ ಎಂದು ತಿಳಿಸಿದರು. ಬರೀ ಅಷ್ಟೇ ಅಲ್ಲದೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ಕರ್ನಾಟಕ ಸರ್ಕಾರದಲ್ಲಿ 2 ಬಾರಿ ಸಚಿವರಾಗಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಎಂದು ಅವರ ಕಾರ್ಯವೈಖರಿಗೆ ಶ್ಲಾಘನೆ ವ್ಯಕ್ತಪಡಿಸಿದ ಅವರು, ಹಿರಿಯ ಕಾಂಗ್ರೆಸ್ ನಾಯಕ ದಿವಂಗತ ಭೀಮಣ್ಣ ಖಂಡ್ರೆ ಅವರ ಮಾರ್ಗದರ್ಶನದಲ್ಲಿ ಅವರ ಗರಡಿಯಲ್ಲಿ ರಾಜಕೀಯವಾಗಿ ಬೆಳೆದಿರುವ ಈಶ್ವರ್ ಖಂಡ್ರೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದು ಸೂಕ್ತವಾಗಿದ್ದು, ಇದರಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ನ ನಾಯಕ ಕೆಎಚ್ ಮುನಿಯಪ್ಪ ಅವರ ಸೇವೆಯನ್ನ ಸ್ಮರಿಸಿದ ಮುಖಂಡರು, ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರ ಸಚಿವ ಸಂಪುಟದಲ್ಲಿ 2 ಬಾರಿ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಅವರು ಪ್ರಸ್ತುತ ಕರ್ನಾಟಕ ರಾಜ್ಯ ಮಾದಿಗ ಮಹಾಸಭೆಯ ರಾಜ್ಯಾಧ್ಯಕ್ಷರಾಗಿ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅನುಭವ ಮತ್ತು ಸೇವೆಯನ್ನು ಪರಿಗಣಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಅವರು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ನಯೀಂ ಕಿರ್ಮಾಣಿ, ನಾಗೇಶ್ ಯರ್ನಳ್ಳಿ, ಬಾಬುರಾವ್ ಸೂರ್ಯವಂಶಿ, ಮಾರುತಿ ಬರ್ಮಾ, ರಾಮಣ್ಣ ಉಜ್ಜಿನಿ, ವಿನೋದ್ ಹಿಪ್ಪಳಗಾಂವ್, ವಿಲ್ಸನ್ ಸೇರಿದಂತೆ ಹಲವರು ಕಾಂಗ್ರೆಸ್ನ ಪದಾಧಿಕಾರಿಗಳು, ಮುಖಂಡರು ಉಪಸ್ಥಿತರಿದ್ದರು. ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಅಧಿಕಾರ ಸ್ವೀಕಾರಕ್ಕಾಗಿ ಬೀದರ್ ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತರು ಬಹಳ ಜನಸಂಖ್ಯೆಯಲ್ಲಿ ಹೋಗಬೇಕಾಗಿದೆ. ಅದೇ ಪ್ರಕಾರ ತಮ್ಮೆಲ್ಲರಿಗೆ ಮುಖ್ಯಮಂತ್ರಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಎಲ್ಲ ಹಿರಿಯ ಧುರೀಣರಿಗೆ ನನ್ನ ಬೇಡಿಕೆ, ಕರ್ನಾಟಕ ರಾಜ್ಯದ ಕಪ್ಪು ಚುಕ್ಕೆ ಇರಲಾರದಂಥ ರಾಜಕೀಯ ಮಾಡುವ ಈಶ್ವರ್ ಖಂಡ್ರೆ ಅವರು 10 ವರ್ಷ ಸಚಿವರಾಗಿ, ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರಾಗಿ, ಸಂಸ್ಥೆಯ ಅಧ್ಯಕ್ಷರಾಗಿ, ಫ್ಯಾಕ್ಟರಿ ಅಧ್ಯಕ್ಷರಾಗಿ 16 ಅಧಿಕಾರಿಗಳನ್ನು ಚಲಾಯಿಸಿದಾರ. ಯಾವ ಅಧಿಕಾರದಲ್ಲಿ ಕೂಡ ಅವರು ಎಲ್ಲಿ ತಪ್ಪು ಮಾಡಿಲ್ಲ. ಇಂಥ ನಾಯಕರು ಕರ್ನಾಟಕ ರಾಜ್ಯಕ್ಕೆ ಅತಿ ಅವಶ್ಯ ಇದೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಯಾವ ಲಿಂಗಾಯತ್ ಲೀಡರ್ ಕೂಡ ಇಲ್ಲ. ಇವತ್ತಿನ ದಿವಸ ಎಲ್ಲ ಸಮಾಜಗಳು ಹಂಚೋಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ರಾಜಕೀಯ ಅತಿ ಅವಶ್ಯ ಇದೆ. ಈ ಲಿಂಗಾಯತನ ಹೋದಂಥ ಬಿಜೆಪಿ ಹೋದಂಥ ಎಲ್ಲ ಕಾರ್ಯಕರ್ತರು ಕರೆಯುವಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಈಶ್ವರ್ ಖಂಡ್ರೆ ಅವರಿಗಿದೆ. ಅದು ಕಾಂಗ್ರೆಸ್ಸಿನ ಎಲ್ಲ ಹಿರಿಯರಿಗೂ ಹಾಗೂ ಡಿ.ಕೆ. ಶಿವಕುಮಾರ್ ಅವರಿಗೂ ನಾನು ವಿನಂತಿಸುತ್ತೀನಿ. ಹೇಳುವುದೇನೆಂದರೆ, ಈಶ್ವರ್ ಖಂಡ್ರೆ ಅವ್ರಿಗೆ ರಾಜಕೀಯದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಕೊಡೋದು ಅತಿ ಅವಶ್ಯ ಇದೆ. ಕಾರಣ ಕಾಂಗ್ರೆಸ್ ಅವ್ರು ಬಂದರೆ ಭಾಳ ಶಕ್ತಿಶಾಲಿ ಆಗ್ತದೆ, ಭಾಳ ಬೆಳೀತದೆ. ಅದಕ್ಕೆ ಅದೇ ಪ್ರಕಾರ ಕೋಲಾರ ಜಿಲ್ಲೆಯ ಹಿರಿಯ ಮುತ್ಸದಿ ಹಾಗೂ 10 ವರ್ಷ ಸೆಂಟ್ರಲ್ನ ಮಂತ್ರಿ ಅಂತ ಸಮಾಜದ ಅಧ್ಯಕ್ಷರಂತ ಕೆಎಚ್ ಮುನಿಯಪ್ಪರು ಕೂಡ ಭಾಳ ಅನುಭವಿಸ್ತರು, ಭಾಳ ಅವರು ಜನಸಂಪರ್ಕ ಉಳ್ಳಂಥ ನಾಯಕರು. ಇವತ್ತು ಅವ್ರ ಸಮಾಜ ಅವ್ರ ಕಂಟ್ರೋಲ್ದಲ್ಲಿದೆ, ಅವ್ರ ಕೈಯಲ್ಲಿದೆ. ಅವರು ಕೂಡ ಕರ್ನಾಟಕದ, ಯಾಕಂದರೆ ಅವ್ರ ಸಮಾಜಕ್ಕೆ, ಮಾದಿಗ ಸಮಾಜಕ್ಕೆ ಕೂಡ ಅನ್ಯಾಯ ಆಗಿದೆ. ಮಂತ್ರಿಮಂಡಲದಲ್ಲಿ ಅನ್ಯಾಯ ಆಗಿದೆ. ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಇಲ್ಲಿವರೆಗೆ ಕೊಟ್ಟಿಲ್ಲ. ಬಿಜೆಪಿದವ್ರಿಗೆ ಒಂದ್ಸರಿ ಕೊಟ್ಟಿದ್ರು, ಕಾರಜೋಳ ಅವರಿಗೆ, ಅದು ಕಾಂಗ್ರೆಸ್ನವ್ರು ಏನು ಕೊಟ್ಟಿಲ್ಲ. ಇವಾಗ ಕೆಎಚ್ ಮುನಿಯಪ್ಪರಿಗೆ ಕೂಡ ಕರ್ನಾಟಕದ ಕ್ಯಾಬಿನೆಟ್ನಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾನು ಬೀದರ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ. बीदर पर अंबेडकर चौक पे तमाम कांग्रेस अभिमानी लोग, हर वो समाज के धर्म के लोग जमा हुए हैं. हमारी हाईकमान से और श्रीमान डी.के. शिवकुमार जी से, राहुल जी से, प्रियंका गांधी जी से, खड़गे जी से, मल्लिकार्जुन खड़गे जी से हम अपील करना चाहते हैं. हमारे और आपके हरदिल अजीज लाडले प्रिय नेता श्रीमान ईश्वर बी खंड्रे जी को डिप्टी सीएम का मुकाम दिया जाए, इसलिए कि हैदराबाद कर्नाटक के विकास के लिए, डेवलपमेंट के लिए बहुत काबिल और मौजूद तरीन शख्स है. आपने अपने कार्यकाल में 2 बार मंत्री रहे. हमारे विकास, हमारे शहर के लिए और हमारे हैदराबाद कर्नाटक के डेवलपमेंट के लिए बहुत कुछ किया है. हमें आशा है कि आप लोग हाईकमान वाले हमारी अपील को कबूल करेंगे और श्रीमान ईश्वर बी खंड्रे जी को डीसीएम का पोस्ट देंगे. मैं इतना कहते हुए नईम किरमानी, डिस्ट्रिक्ट सेक्रेटरी, डिस्ट्रिक्ट कांग्रेस कमेटी बीदर. जय हिंद, जय कर्नाटक.
धन्यवाद।